ಇನ್ನು ಅಯೋಧ್ಯೆ ತಲುಪಿದೆ 400 ಕೆಜಿ ತೂಕದ ಬೀಗ. ವಿಎಚ್ಪಿ ಕಾರ್ಯಕರ್ತರಿಂದ ಬೃಹತ್ ಬೀಗದ ಉಡುಗೊರೆ ರಾಮನಿಗೆ. 6 ತಿಂಗಳು ಶ್ರಮ ವಹಿಸಿ ಬೀಗ ತಯಾರಿಸಿದಂತಹ ತಯಾರಕ ಅಯೋಧ್ಯೆಗೆ ತಲುಪಿಸಿದ್ದು ಈಗ 400 ಕೆಜಿ ತೂಕದ ಬೀಗ ಅಲ್ಲಿ ತಲುಪಿದೆ. ಅಲಿಗಢದ ಸತ್ಯಪ್ರಕಾಶ್ ಶರ್ಮಾರಿಂದ ಸಿದ್ಧವಾದಂತಹ ಬೀಗ ಅದು 10 ಅಡಿ ಎತ್ತರ, 4.5 ಅಡಿ ಅಗಲವಿರುವಂತಹ ಬೃಹತ್ ಬೀಗ, 9.5 ಇಂಚು ದಪ್ಪ ಇರುವಂತಹ ಬೃಹತ್ ಗಾತ್ರದ ಬೀಗ. ಸತ್ಯಪ್ರಕಾಶ್ ಶರ್ಮಾ ಅವರು ಸಿದ್ಧಪಡಿಸಿರುವಂತಹ ಬೀಗ ಅದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೃಹತ್ ಆದಂತಹ ಬೀಗವನ್ನ, ಬೀಗದ ಕೀ ಎರಡೂ ಕೂಡ ಈಗ 6 ತಿಂಗಳ ಶ್ರಮದ ಪರಿಣಾಮವಾಗಿ ಸಿದ್ಧವಾದದ್ದು ಈಗಾಗಲೇ ಅಯೋಧ್ಯೆಯನ್ನ ತಲುಪಿದೆ. 6 ತಿಂಗಳ ಶ್ರಮ ವಹಿಸಿ ಈ ಬೀಗವನ್ನು ಸಿದ್ಧಪಡಿಸಿದ್ದಾರೆ ಅಲಿಗಢದ ಸತ್ಯಪ್ರಕಾಶ್ ಶರ್ಮಾ. ವಿಎಚ್ಪಿ ಕಾರ್ಯಕರ್ತರಿಂದ ಈ ಬೃಹತ್ ಬೀಗದ ಉಡುಗೊರೆ ರಾಮನಿಗೆ. 10 ಅಡಿ ಎತ್ತರ ಇದೆ, 4.5 ಅಡಿ ಅಗಲ ಇದೆ, 9.5 ಇಂಚು ದಪ್ಪ ಇರುವಂತಹ ಬೃಹತ್ ಗಾತ್ರದ ಬೀಗ ಇದೆ. ಹೀಗೆ ವಿವಿಧ ಕೊಡುಗೆಗಳು ಅಯೋಧ್ಯೆಗೆ ತಲುಪ್ತಾ ಇದೆ. ರಾಮನಿಗಾಗಿ, ರಾಮನ ಸೇವೆಗಾಗಿ ಪಣ ತೊಟ್ಟಂತಹ ಭಕ್ತಾದಿಗಳು ಬೇರೆ ಬೇರೆ ಕಾಣಿಕೆಯನ್ನ ಅರ್ಪಿಸ್ತಾ ಇದ್ದಾರೆ. ವಿಎಚ್ಪಿ ಕಾರ್ಯಕರ್ತರಿಂದ ಬೃಹತ್ ಬೀಗದ ಉಡುಗೊರೆ. ರಾಮ ಪ್ರಾಣ ಪ್ರತಿಷ್ಠೆಯನ್ನ ನೋಡೋದಕ್ಕೆ ಇಡೀ ದೇಶ ಕಾಯ್ತಾ ಇದೆ. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ 22ರಂದು ನೆರವೇರಲಿದ್ದು, ರಾಮನ ವೈಭವವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಂತ ಹೊಸ ಪ್ಲಾನ್ ಬಂದಿದೆ. ಅದು ದೊಡ್ಡ ಪರದೆಯ ಮೇಲೆಯೇ ಮಂದಿರ ಉದ್ಘಾಟನೆಯನ್ನ ವೀಕ್ಷಿಸಬಹುದು. ಬಿಗ್ ಸ್ಕ್ರೀನ್ಗಳು, ಪಿವಿಆರ್, ಐನಾಕ್ಸ್, ಬೆಳ್ಳಿ ಪರದೆ ಮೇಲೆ ರಾಮ ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಅವಕಾಶ. ಜನವರಿ 22ರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕಾರ್ಯಕ್ರಮ ಬಿತ್ತರ ಆಗುತ್ತೆ. 4 ಗಂಟೆಯ ಕಾರ್ಯಕ್ರಮ ವೀಕ್ಷಿಸುವುದಕ್ಕೆ ಕೇವಲ ₹100 ದರವನ್ನು ನಿಗದಿಪಡಿಸಲಾಗಿದೆ. ದೇಶದ ಪ್ರಮುಖ 70 ನಗರಗಳಲ್ಲಿ 170ಕ್ಕೂ ಕೇಂದ್ರಗಳಿಂದ ನೇರ ಪ್ರಸಾರ. ಬುಕ್ ಮೈ ಶೋ ವೆಬ್ಸೈಟ್ ಮೂಲಕ ಸೀಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.